ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ನಾಟಕ ಮಾಡೋ ಜನ ಭಾಳ ಇದ್ದಾರ್ರಿ. ಅದಾದ ಒಬ್ಬರು ಹೆಣ್ಮಗಿ ಯಾವುದೋ ತೆಲುಗು ಸೀರಿಯಲಲ್ಲಿ ಅದೇನೋ ಮಾಡ್ತದಂತೆ, ಕಾಮಿಡಿ ಮಾಡ್ತದಂತೆ. ಆ ಹೆಣ್ಮಗಿ ನನ್ನ ಏನು ಮಾಡ್ಬಿಡ್ತು, ರೇಡ್ ಆಗ್ಬಿಡ್ತಲ್ಲ ಫಾರ್ಮ್ ಹೌಸಲ್ಲಿ. ಅದೇ ಫಾರ್ಮ್ ಹೌಸಲ್ಲಿ ನಾನು ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅದ್ಯಾವುದೋ ಒಂದು ಗಿಡದ ಮುಂದೆ ನಿಂತ್ಕೊಂಡ್ಬಿಟ್ಟು ಯಾರಿಗೋ ಒಬ್ಬರಿಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೇಳ್ಬಿಟ್ಟು, ನೇನು ಹೈದ್ರಾಬಾದ್ಲ ನಾನು ಹೈದ್ರಾಬಾದಲ್ಲಿ ಇದ್ದೀನಿ ಅಂತ ಸುಳ್ಳು ಪುಳ್ಳು ಎಲ್ಲ ಹೇಳ್ಬಿಟ್ಲ ಹೆಣ್ಮಗಳು. ಆಮೇಲೆ ಹೇಳಿದ್ಲು, ನಾನವಳಲ್ಲ ಅಂದ್ಲು ಪಾಪ ಆ ಹೆಣ್ಮಗಿ ಹಂಗಂತು. ಆದರೆ ಈಗೇನಾಯಿತು ಗಮನಿಸೋಣ ಸ್ಟೋರಿ. ನಾನವಳಲ್ಲ ಎಂದವಳ ಕಳ್ಳಾಟ ಬಯಲು. ಮಿಡ್ನೈಟ್ ಮೋಜಿನ ಪಾರ್ಟಿಯಲ್ಲಿ ತೆಲುಗು ನಟಿ ಮಸ್ತಿ ಮಾಡ್ತಾ ಇದ್ರು. ಹೆಣ್ಮಗಿ ಖಾಕಿ ಕಣ್ಗಾವಲಿತ್ತು. ಸೈಕಲ್ ಗ್ಯಾಪಲ್ಲಿ ವಿಡಿಯೋ ನೌಟಂಕಿ ಮಾಡ್ಕೊಂಬಿಟ್ರು. ನೇನು ಹೈದ್ರಾಬಾದ್ಲ ಉನ್ನಾನು, ಜಾಲಿಗಾ ಉನ್ನಾನು, ಚಿಲ್ಲೈತಾ ಉನ್ನಾನು, ಫಾರ್ಮ್ ಹೌಸ್ಲ ಉನ್ನಾನು ಅಂತೆಲ್ಲ ಹೇಳ್ಬಿಟ್ಟು ನಶೆ ದುನಿಯಾದಲ್ಲಿ ತೇಲಾಡ್ತಾ ಇದ್ದಂಥ ಕಳ್ಳರು ಇವರಲ್ಲರು. ಇದನ್ನ ನಮ್ಮ ಬೆಂಗಳೂರು ಪೊಲೀಸರು ಇವಾಗ ಬ್ರೇಕ್ ಥ್ರೂ ಮಾಡಿದ್ದಾರೆ. ಆಯಮ್ಮ ಸಿನಿಮಾಗಳಲ್ಲಿ ಕಾಮಿಡಿ ಮಾಡ್ತಾ ಇದ್ರು, ಈಗ ವಿಡಿಯೋದಲ್ಲೂ ಕಾಮಿಡಿ ಮಾಡಕ್ಕೆ ಬಂದ್ಬಿಟ್ರು. ಬಟ್ ಅವ್ರ ಕಾಮಿಡಿ ನಮ್ಮ ಹತ್ರ ನಡೀಲಿಲ್ಲ ಅಂತ ಬಲಗಡೆ ಭಾಗದ ಫುಟೇಜ್ ನೋಡಿ ಅದು ತೋರಿಸ್ಬಿಟ್ಟು ಇದು ಹೈದ್ರಾಬಾದು ಅಂದ್ಬಿಟ್ರು. ಏನು ಗಿಡ ತೋರಿಸ್ಬಿಟ್ರೆ ಹೈದ್ರಾಬಾದ್ ಅನ್ಬೇಕಾ? ಆಮೇಲೆ ಏನಾಯ್ತು, ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ, ನಾನು ಸತ್ಯ ಹೇಳ್ತೀನಿ, ನನಗೆ ಹೆಣ್ಮಗಳು ಯಾರು ಅಂತ ಗೊತ್ತಿಲ್ಲ, ಅವ್ರು ಭಾಗಿಯಾಗಿದ್ದರಂತೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟಿ ಹೇಮಾ ಅವರ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ದೀವಿ. ಹೇಮಾ ಬಿಟ್ಟರೆ ಬೇರೆ ಯಾವ ಸೆಲೆಬ್ರಿಟಿಗಳು ಕೂಡ ಪಾರ್ಟಿಯಲ್ಲಿ ಇರಲಿಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲು. ರೇವ್ ಪಾರ್ಟಿಯಲ್ಲಿ ಜನಪ್ರತಿನಿಧಿಗಳು ಕೂಡ ಯಾರೂ ಇರಲಿಲ್ಲ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 5 ಅರೆಸ್ಟ್ ಮಾಡಲಾಗಿದೆ. ಐ ಡೋಂಟ್ ನೋ ಹೂ ಶಿ ಈಸ್. ಹೇಮಾ ಅಂತೆ, ತೆಲುಗು ನಟಿ ಅಂತೆ, ಗೊತ್ತಿಲ್ಲ ನನಗೆ, ನಾನು ನಿಜವಾಗ್ಲೂ ನೋಡಿಲ್ಲ. ನಾನು ಒಬ್ಬರೇ ಅಲ್ಲೇನಪ್ಪ ಆಕ್ಟ್ರೆಸ್? ಒಬ್ಬರೇ ಅಲ್ಲೇನಪ್ಪ ಆಕ್ಟ್ರೆಸ್? ಒಬ್ಬರೇ ಅಲ್ಲೇನಪ್ಪ? ರೇಡ್ ವೇಳೆ ಫಾರ್ಮ್ ಹೌಸ್ನಲ್ಲೇ ತೆಲುಗು ನಟಿ ಕಳ್ಳಾಟ. ನಾನು ಬೆಂಗಳೂರಲ್ಲೇ ಇಲ್ಲ ರೀ ಅಂತ ವಿಡಿಯೋ ಬಿಟ್ಬಿಟ್ರು ಮೇಡಮ್. ನಾನು ಹೈದ್ರಾಬಾದ್ನ ಫಾರ್ಮ್ ಹೌಸಲ್ಲಿ ಇದ್ದೀನಿ ಅಂದ್ಬಿಟ್ರು. ಹೌದಾ? ವಿಡಿಯೋ ಮಾಡಿ ಸ್ಪಷ್ಟನೆ ಕೊಡೋ ನಾಟಕ ಹೇಮಾ ಮೇಡಮ್ ಅವ್ರು ಮಾಡಿದ್ರು. ಅಲ್ರಿ, ಹಿಂದ್ಗಡೆ ಯಾವುದೋ ಪೊದೆನೋ ಗಿಡನೋ ತೋರಿಸ್ಬಿಟ್ಟು ನಾನು ಹೈದ್ರಾಬಾದಲ್ಲಿ ಇದ್ದೀನಿ ಅಂದ್ಬಿಟ್ರೆ ಜನ ಏನು ನಂಬ್ತಾರೇನ್ರಿ? ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಟಿ ವಿಡಿಯೋ ಮಾಡಿಬಿಟ್ಟು ಸ್ನೇಹಿತನನ್ನು ಕರೆಸ್ಕೊಂಡು ವಿಡಿಯೋ ಮಾಡ್ತಾರೆ ಹೇಮಾ ಮೇಡಮ್. ನಟಿಯ ಕಳ್ಳಾಟವನ್ನು ಪೊಲೀಸ್ ಕಮಿಷನರ್ ಬಯಲು ಮಾಡಿದ್ದಾರೆ. ಇವ್ರನ್ನೆಲ್ಲ ವಿಕ್ಟಿಮ್ಸ್ ಅಂತ ನೋಡ್ತಾರೆ, ಅಥವಾ ಇವ್ರನ್ನೆಲ್ಲರನ್ನೂ ಒಂದು ಹಂತಕ್ಕೆ ವ್ಯಸನಿಗಳು ಅಂತ ನೋಡ್ತಾರೆ. ಇವ್ರ ಮೇಲೆ ಏನು ಕೇಸ್ಗಳೇನು ಆಗೋದಿಲ್ಲ. ಕೇಸ್ಗಳಾದ್ರೂ ಏನಾಗ್ಬಿಡ್ತದೆ, ಇವ್ರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅಂತ ಕಳಿಸ್ಕೊಡ್ತಾರೆ. ಯಾರು ಡ್ರಗ್ಸ್ ಸೇವನೆ ಮಾಡ್ತಾರೋ ಅವ್ರನ್ನ. ಆದರೆ ಡ್ರಗ್ಸ್ ಮಾರಾಟ ಮಾಡೋರ ಮೇಲೆ ಕಾನೂನು ಕ್ರಮಗಳಿದ್ದಾವೆ. ಆ್ಯಂಟಿ ನಾರ್ಕೋಟಿಕ್ ಲಾಸ್ಗಳು ನಮ್ಮ దేశದಲ್ಲಿ ಭಾಳ ಇದೆ. నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్. అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి. ಒಬ್ಬರೇ ಅಲ್ಲೇನಪ್ಪ ಆಕ್ಟ್ರೆಸ್? ಒಬ್ಬರೇ ಅಲ್ಲೇನಪ್ಪ ಆಕ್ಟ್ರೆಸ್? ದಿನಾಂಕ 19ನೇ ತಾರೀಕು ಮಧ್ಯರಾತ್ರಿ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಂದು ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಅಂತಕ್ಕಂಥ ಒಂದು
ಈವೆಂಟನ್ನು ಆಯೋಜನೆ ಮಾಡಿದ್ದು. ಅದರಲ್ಲಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ CCB ಪೊಲೀಸರು ಈ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿರ್ತಾರೆ. ಅಲ್ಲಿ ಸುಮಾರು 100 ಅಥವಾ 100ಕ್ಕೂ ಹೆಚ್ಚು ಜನರು ಒಂದು ಇವೆಂಟ್ನಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದ್ದು ಕಂಡುಬಂದು ಕೂಲಂಕುಷ ತನಿಖೆಯನ್ನು ಕೈಗೊಂಡ ಆಧಾರದ ಮೇಲೆ ಕೆಲವೊಂದು ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. MDMA, ಹಾಗೆಯೇ ಕೊಕೇನ್, ಹೈಡ್ರೋಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ಅನುಗುಣವಾಗಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಎಲ್ಲಿವರೆಗೂ ಬಂದು ನಿಂತ್ಕೊಂತು ಅಭಿಷೇಕ್? ಇದು ಆ ನಟಿ ವಿಷಯ ಬಿಡಿ, ಆ ಹೆಣ್ಮಗಿ ನಾಟಕ ಮಾಡ್ತು, ಯಾವುದೋ ಪೊದೆಯಿಂದ ನಿಂತ್ಕೊಂಡ್ಬಿಟ್ಟು ನಾನು ಹೈದರಾಬಾದು ಅಂದ್ಬಿಟ್ರೆ ಏನು ಜನ ಏನು ಮುರುಕರೇನ್ರಿ ನಂಬೋದಕ್ಕೆ? ಅದು ಬಿಡಿ, ಈ ಓವರಾಲ್ ಈ ಇಡೀ ರೇವ್ ಪಾರ್ಟಿ ವಿಷಯ ಎಲ್ಲಿವರೆಗೂ ಬಂದು ನಿಂತ್ಕೊಳ್ತೀರಿ ಅಭಿಷೇಕ್? ಎಸ್, ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಅದನ್ನು ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದ ಬಳಿಕ ಅಧಿಕೃತವಾಗಿ CCB ಅಧಿಕಾರಿಗಳು ಆ ಒಂದು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಈಗ 5 ಜನ ಏನಿದ್ದಾರೆ, ವಾಸು ಸೇರಿ ಆರ್ಗನೈಸರ್ ಅರುಣ್ ಏನಿದ್ದಾನೆ, ಅವರು ಟೋಟಲ್ 5 ಜನರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಅದರಲ್ಲಿ 3 ಜನ ಪ್ರಮುಖವಾಗಿ ಡ್ರಗ್ಗನ್ನು ಪೆಡ್ಲಿಂಗ್ ಮಾಡ್ತಾ ಇದ್ರು ಅನ್ನುವಂತಹ ಒಂದು ವಿಚಾರವಾಗಿ ಅವರನ್ನು ವಶಕ್ಕೆ ಬಂಧನವನ್ನು ಮಾಡಲಾಗಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು 5 ಜನರನ್ನು ಬಂಧನ ಮಾಡಿ ಉಳಿದಂತಹ ವ್ಯಕ್ತಿಗಳನ್ನು, ಅಂದರೆ ಅವರು ಕನ್ಸ್ಯೂಮ್ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಸ್ಟೇಷನ್ ಬೇಲ್ ಕೂಡ ಕೊಟ್ಟು ಅವರನ್ನು ವಾಪಸ್ ಕಳಿಸಬಹುದಾದಂತಹ ಒಂದು ಸೆಕ್ಷನ್ಗಳು ಕೂಡ ಇರುತ್ತೆ. ಅವರನ್ನು ಒಂದು ಸಾಕ್ಷಿಗಳನ್ನಾಗಿ ಮಾಡಿಕೊಂಡು ನಂತರ ಈ ರೀತಿಯಾಗಿ ಪಾರ್ಟಿಯಲ್ಲಿ ಭಾಗವಹಿಸಿದ್ದೀನಿ, ಇಂತಹ ವ್ಯಕ್ತಿಗಳು ನನಗೆ ಡ್ರಗ್ಸನ್ನು ತಂದುಕೊಟ್ರು ಅಂತ ಹೇಳಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಬಹುತೇಕವಾಗಿ ಅವರ ಮೇಲೆ ಕೇಸ್ಗಳು ಕೂಡ ದಾಖಲಾಗೋದಿಲ್ಲ. ಇಂದು ಕೂಡ ಪೊಲೀಸ್ ಆಯುಕ್ತರು ಒಂದು ವಿಚಾರವನ್ನು ಕೂಡ ಹೇಳಿದರು, ಕನ್ಸ್ಯೂಮ್ ಮಾಡುವಂತಹ ವ್ಯಕ್ತಿಗಳಿಗೆ ನಾವು ಇದು ಮಾಡೋದಿಲ್ಲ, ಆದರೆ ಕನ್ಸ್ಯೂಮರ್ ಮುಖಾಂತರ ಕನ್ಸ್ಯೂಮರ್ ಟು ಪೆಡ್ಲರ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಆ ಪೆಡ್ಲರ್ ಡೈರೆಕ್ಟ್ ಏನಿದ್ದಾನೆ ಆ ಪೆಡ್ಲರನ್ನು ಬಂಧನ ಮಾಡುವಂತಹ, ಅಂದರೆ ಅವತ್ತನನ್ನು ಕಂಡುಹಿಡಿಯುವಂತಹ ಒಂದು ಕೆಲಸವನ್ನು ನಗರ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೀಗಾಗಿ ಕನ್ಸ್ಯೂಮರ್ ಮೇಲೆ ಯಾವುದೇ ರೀತಿಯಾದಂತಹ ಕೇಸುಗಳು ಕೂಡ ದಾಖಲಾಗೋದಿಲ್ಲ. ಈಗ ಪೆಡ್ಲರ್ಗಳು ಏನು ಸಿಕ್ಕಿದ್ದಾರೆ ಆ ಪೆಡ್ಲರ್ಗಳನ್ನು ತೀವ್ರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗ ನಿನ್ನೆಯಷ್ಟೇ ನೀವು ಕೂಡ ಹೇಳಿದ್ರಿ, ಕೋಡ್ ವರ್ಡ್ ಬಳಸಿ ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿಗಳನ್ನು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇದೇ ರೀತಿಯಾದಂತಹ ಪಾರ್ಟಿ ಬೆಂಗಳೂರಿನ ಹೊರವಲಯದಲ್ಲಿ ಕೂಡ ನಡೆದಿರುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆಯೂ ಕೂಡ ವಾಸು ಮತ್ತು ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ. ಈಗ ಅವರನ್ನು ಒಂದು ಕಸ್ಟಡಿಗೆ ತೆಗೆದುಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಅವರಿಂದ ವೈದ್ಯಕೀಯ ಪರೀಕ್ಷೆಗಳು ಕೂಡ ನಡೆಯುತ್ತೆ. ಮತ್ತು ಅವರಿಗೆ ಸಪ್ಲೈ ಎಲ್ಲೇ ಆಗ್ತಾ ಇದ್ದು ಎಲ್ಲವೂ ಕೂಡ ಹೈಡ್ರೋಗಾಂಜಾ ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ಸಿಂಥೆಟಿಕ್ ಡ್ರಗ್ ಆಗಿರುವಂತಹ ಕಾರಣದಿಂದಾಗಿ ಅದು ವಿದೇಶಿಯಿಂದ ಬರುವಂಥದ್ದು. ಹೀಗಾಗಿ ಅದರ ಮೂಲವನ್ನ ನಗರ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಚಂದನ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.